ನೆಮ್ಮದಿಯಿಂದ ಇಲ್ಲಿ ಕೆಲಸವನ್ನ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಆಮೇಲೆ ಇವರು ಜಿಲ್ಲೆಯಲ್ಲಿ ಇರ್ತಕ್ಕಂಥ 7 ಕ್ಷೇತ್ರದಲ್ಲಿ ಯಾವ ಕ್ಷೇತ್ರವನ್ನು ಬಿಟ್ಬಿಟ್ಟು ಮಳವಳ್ಳಿ ಕ್ಷೇತ್ರಕ್ಕೆ ಬಂದು ಪದೇ ಪದೇ ಎಲ್ಲ ಕಚೇರಿಗಳಿಗೂ ಹೋಗಿ ಭೇಟಿ ಕೊಡ್ತಕ್ಕಂಥದ್ದು, ಆ ಕಚೇರಿಯಲ್ಲಿ ಇರ್ತಕ್ಕಂಥ ಅಧಿಕಾರಿಗಳಿಗೆ ಮಾನಸಿಕವಾದಂಥ ಕಿರುಕುಳವನ್ನು ಕೊಡ್ತಕ್ಕಂಥದ್ದು, ಕಚೇರಿ ಅವಧಿಯಲ್ಲಿ ಸಾರ್ವಜನಿಕರಿಗೆ ಕೆಲಸ ಮಾಡದೇ ಇರೋ ರೀತಿಯಲ್ಲಿ ಅವ್ರಿಗೆ ತೊಂದರೆ ಉಂಟು ಮಾಡೋದು, ಅಡಚಣೆ ಉಂಟು ಮಾಡೋದು. ಪ್ರತಿ ವಿಚಾರದಲ್ಲೂ ಕೂಡ ಶಾಸಕರ ಹೆಸರನ್ನ ಅವ್ರ ಫೋಟೋವನ್ನು ಬಳಕೆ ಮಾಡ್ಕೊಳ್ತಕ್ಕಂಥದ್ದು, ಅವ್ರ ತೇಜೋವಧೆ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ಯಾವುದೇ ಕಾರಣಕ್ಕೂ ಕಾಣಿಸಲ್ಲ. ನಾವು ಇಲ್ಲಿವರೆಗೂ ನೋಡ್ಕೊಂಡು ಬಂದ್ವಿ ಯಾವತ್ತ ಬದಲಾವಣೆ ಆಗ್ಬೋದು ಅಂತ. ಆದರೆ ಪದೇ ಶಾಸಕರ ವಿಚಾರವನ್ನು ಎತ್ತಿ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಪ್ರಚಾರ ಮಾಡೋದು, ತೇಜೋವಧೆ ಇದೇ ರೀತಿಯನ್ನು ಮಾಡ್ತು ಅಂದರೆ ನಾವು ಯಾವುದೇ ರೀತಿಯ ಹಂತಕ್ಕೂ ಕೂಡ ನಾವು ಹೋಗೋಕ್ಕೆ ತಯಾರಿದ್ದೀವಿ. KRS ಪಕ್ಷದವರು ಲಂಚ ಮುಕ್ಕು ಇನ್ನೊಂದು ಮತ್ತೊಂದು ಜನಪರವಾದ ಹೋರಾಟ ಮಾಡಲಿ, ಅದಕ್ಕೆ ಸದಾ ನಾವು ಕೂಡ ಅದಕ್ಕೆ ಇದಿರ್ತದೆ. ಆದರೆ ಈ ರೀತಿ ಬ್ಲಾಕ್ ಮೇಲ್ ಮಾಡ್ತಕ್ಕಂಥದ್ದು, ಬೇರೆ ರೀತಿಯಲ್ಲಿ ರಾಜಕೀಯವಾಗಿ ಯಾರ ಜೊತೆ ಷಡ್ಯಂತ್ರ ಮಾಡ್ಕೊಂಡು ಶಾಮೀಲಾಗಿ ಕಾಂಗ್ರೆಸ್ ಪಕ್ಷದ ಹೆಸರಿಗೆ ಮಸಿ ಬಳಿಲಿಕ್ಕೆ ಅವರು ಪ್ರಯತ್ನ ಪಡ್ತಾ ಇರ್ತಕ್ಕಂಥದ್ದು ಕೂಡ ನಮಗೆ ಗೊತ್ತಿದೆ. ಇವರು KRS ಪಕ್ಷದವರು ಅಂತ ಹೇಳ್ಕೊಂಡು ಇವ್ರು ಯಾರು ಹಿಂದಿನಿಂದ ಕುಂಭ ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದು ಗೊತ್ತು ನಮಗೆ. KRS ಪಕ್ಷ ಅಂತಕ್ಕಂಥ ಹೆಸರಷ್ಟೇ, ಇವ್ರ ಹಿಂದೆ ಇರ್ತಕ್ಕಂಥವರೇ ಬೇರೆ. ಇವರು ಕಾಂಗ್ರೆಸ್ ಪಕ್ಷದ ಶಾಸಕರಿಗೆ ನಮ್ಮ ಈ ಕಾರ್ಯಕರ್ತರಿಗೆ ಮಸಿ ಬಳಸಲಿಕ್ಕೋಸ್ಕರ, ಅವ್ರಿಗೆ ಕೆಟ್ಟ ಹೆಸರು ತರೋಕ್ಕೋಸ್ಕರ ಅನ್ಯ ಪಕ್ಷದವರು ಬೇರೆ ಪಕ್ಷದವರ ಸಹಾಯವನ್ನು ಪಡೆದು, ಅವರ ಹಣಕಾಸಿನ ಸಹಾಯವನ್ನು ಪಡೆದು ಈ ರೀತಿ ನಮ್ಮ ಮೇಲೆ ಈ ಹೋರಾಟವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಇದನ್ನು ಮುಂದಿನ ದಿನದಲ್ಲಿ ಪತ್ರಕರ್ತರು ತಾವು ಕೂಡ ಇದನ್ನು ಬಯಲ್ಗೆಳಿಬೇಕು. ಅವ್ರ ಹೋರಾಟ ನ್ಯಾಯನಿಷ್ಠವಾಗಿದ್ದರೆ ನಾವು ಕೂಡ ಸದಾ ಬೆಂಬಲ ಕೊಡೋಣ, ನೀವು ಕೊಡಿ. ಆದರೆ ಇದು ಬ್ಲಾಕ್ ಮೇಲ್ ಮಾಡ್ತಕ್ಕಂಥದ್ದು. ಅವರು ಈ ಕ್ಷೇತ್ರದಲ್ಲಿ ನೆಮ್ಮದಿಯಿಂದ ಅಧಿಕಾರಿಗಳು ಕೆಲಸ ಮಾಡಲಿಕ್ಕೆ ಬಿಡಲಿ. ಮತ್ತು ಏನು ಇವತ್ತು ಈ ನಮ್ಮ ಮಳವಳ್ಳಿ ತಾಲೂಕಿನಲ್ಲಿ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇದೆ. ಬೇರೆ ರೀತಿಯಲ್ಲಿ ಸಾಧಕರಿಗೆ ಈ ರಾಜ್ಯದಲ್ಲೇ ಅತಿ ಹೆಚ್ಚು ಅನುದಾನವನ್ನು ತಂದು ನಮ್ಮ ಈ ಮಳವಳ್ಳಿ ತಾಲೂಕನ್ನು ಅಭಿವೃದ್ಧಿ ಮಾಡಿದ್ದಾರೆ. ಅದು ಯಾವುದೇ ಕ್ಷೇತ್ರ ಇರ್ಬೋದು, ನೀರಾವರಿ ಕ್ಷೇತ್ರ ಇರ್ಬೋದು, ಶಿಕ್ಷಣ ಕ್ಷೇತ್ರ ಇರ್ಬೋದು, ಎಲ್ಲ ಆರೋಗ್ಯ ಕ್ಷೇತ್ರ ಇರ್ಬೋದು, ಎಲ್ಲ ಕ್ಷೇತ್ರದಲ್ಲೂ ಕೂಡ ಈ ರಾಜ್ಯದಲ್ಲಿ ಮುಂಚೂಣಿಲಿರ್ತಕ್ಕಂಥದ್ದು ಮಳವಳ್ಳಿ ತಾಲೂಕು. ಅದನ್ನು ಬೇಕಾದ್ರೆ RTIನಲ್ಲಿ ಹಾಕ್ಬಿಟ್ಟು ಅವ್ರು ತಗೊಳ್ಳಿ. ಅದನ್ನು ಬಿಟ್ಟು ಈ ರೀತಿ ಈ ಷಡ್ಯಂತ್ರ ರೂಪದಲ್ಲಿ ಏಡಿಗಳ ರೀತಿಯಲ್ಲಿ ಬಂದು ಇಲ್ಲ ಸಲ್ಲದ ಅಪಪ್ರಚಾರ ಮಾಡ್ತಕ್ಕಂಥದ್ದನ್ನು ನಾವು ಖಂಡಿಸ್ತೀವಿ. ಇದನ್ನು ಮುಂದಿನ ದಿನದಲ್ಲಿ ನಿಲ್ಲಿಸ್ತೀವಿ ಅಂತ ನಾವು ಅವ್ರಿಗೆ ಉಗ್ರವಾಗಿ ಕೇಳ್ಕೊತಾ ಇದ್ದೀವಿ. ಮತ್ತು ಇವರೆಲ್ಲ ನೆರೆದಿರುವಂಥ ಮುಖಂಡರುಗಳ ತಕರಾರು ಮತ್ತು ಇದು ಹೋರಾಟ ಒಂದೇ. ಏನಕ್ಕೆ ಶಾಸಕರ ಭಾವಚಿತ್ರನ ಅವರ ಪ್ರೊಟೆಸ್ಟ್ಗೆ ಉಪಯೋಗಿಸ್ತಾರೆ? ಅನ್ಯಾಯ ನಡೆದಿದೆಯಾ, ಲಂಚಕರಣ ನಡೆದಿದೆಯಾ, ಅದ್ರ ಬಗ್ಗೆ ಪ್ರೊಟೆಸ್ಟ್ ಮಾಡಿ ನಾವು ಅದಕ್ಕೆ ಬೆಂಬಲ ಕೊಡ್ತೇವೆ. ಆದರೆ ನರೇಂದ್ರ ಸ್ವಾಮಿ ಅವ್ರ ಫೋಟೋ ಹಾಕ್ಕೊಂಡು ಆ ಫ್ಲೆಕ್ಸ್ ಇಟ್ಕೊಂಡು ಮೆರವಣಿಗೆ ಬರೋ ಅವಶ್ಯಕತೆ ಏನಿದೆ? ಶಾಸಕರುಗಳಿಗೆ ಜವಾಬ್ದಾರಿ ಇರ್ಬೋದು. ಹಂಗಾದ್ರೆ ಶಾಸಕರಿಗೆ ಏನಾದ್ರು ಒಂದು ಮಾಹಿತಿ ಕೊಡಿ. ಇಂಥ ಕಡೆ ಇಂಥ ಸಮಸ್ಯೆ ಆಗ್ತಾ ಇದೆ, ಇಂಥ ಕಡೆ ಅವ್ಯವಹಾರ ನಡೀತಾ ಇದೆ ಅಂತೇಳಿ ಶಾಸಕರ ಜವಾಬ್ದಾರಿ ಇರೋದ್ರಿಂದ ಶಾಸಕರಿಗೆ ಒಂದು ಮಾಹಿತಿ ಕೊಡಿ. ಅವ್ರು ಗೌರವಿಸ್ತಿಲ್ವೋ ಅಥವಾ ನಿಮಗೆ ಬೆಂಬಲ ಕೊಡಲಿಲ್ವೋ ಅಥವಾ ಅವ್ರು ಅನ್ಯಾಯಕ್ಕೆ ಸಪೋರ್ಟ್ ಮಾಡಿದಾಗ ನೀವು ಮುಂದುವರಿ. ಏಕಾಏಕಿ ಯಾರ್ದೋ ಒಬ್ಬರು ಅಧಿಕಾರಿ ಹತ್ರ ಹೋಗ್ಬಿಡೋದು, ಅಲ್ಲೊಂದು ವಿಡಿಯೋ ಮಾಡ್ಬಿಡೋದು, ಅವರೇನೋ ತಪ್ಪು ಮಾಡೋದು ಅಂತ ತಕ್ಷಣ ಶಾಸಕರ ಫೋಟೋ ಹಾಕೊಂಡು ಇವರು ಮೆರವಣಿಗೆ ಬರುವಂಥದ್ದು ಎಷ್ಟು ಮಟ್ಟಿಗೆ ಸರಿ? ಇದೇನು ಸರಿ? ನೀವು ಒಂದು KRS ಪಕ್ಷ ಇಟ್ಕೊಂಡು ಇನ್ನೊಂದು ಪಕ್ಷದ ಶಾಸಕರ ಮೇಲೆ ಈ ಥರ ರಸ್ತೆಯಲ್ಲಿ ಅವ್ರ ಭಾವಚಿತ್ರ ಹಾಕೊಂಡು ಮೆರವಣಿಗೆ ಬಂದರೆ ಇದ್ರ ಉದ್ದೇಶ ಏನು? ನೀವು ಭ್ರಷ್ಟಾಚಾರದ ವಿರುದ್ಧ ಹೋರಾಡ್ತಾ ಇದ್ದೀರೋ ಅಥವಾ ಯಾವುದೋ ಒಂದು ಪಕ್ಷದ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀರೋ ಅನ್ನೋದೇ ನಿಮ್ಮ ಹೋರಾಟದ ಮೇಲೆ ಇರುವಂಥ ಅನುಮಾನ. ದಯವಿಟ್ಟು ನಿಮ್ಮಲ್ಲಿ ನಾವು ಕೇಳ್ಕೊತಾ ಇರೋದು ಒಂದೇ, ಭ್ರಷ್ಟಾಚಾರ ನಡೆದಿದೆಯಾ ಅದನ್ನು ಶಾಸಕರ ಗಮನಕ್ಕೆ ತಗೊಬನ್ನಿ, ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಗೊಬನ್ನಿ. ನಿಜವಾಗ್ಲೂ ನಿಮಗೂ ನ್ಯಾಯ ಕೊಡಿಸ್ಬೇಕು, ಮಳವಳ್ಳಿಲಿ ಒಂದು ಶುಚಿತೆ ಕಾಪಾಡಬೇಕು, ಒಂದು ಒಳ್ಳೆ ಅಭಿವೃದ್ಧಿ ಆಗಬೇಕು ಅಂದರೆ ಆ ರೀತಿ ಮಾರ್ಗ ಇದೆ. ವಿಡಿಯೋ ಮಾಡಿಬಿಡೋದು, ಫೇಸ್ಬುಕ್ ಹಾಕ್ಬಿಡೋದು, ಅದ್ರ ಮೇಲೆ ರೋಡಲ್ಲಿ ಶಾಸಕರ ಭಾವಚಿತ್ರ ಹಾಕೊಂಡು ಬರೋದು ನ್ಯಾಯವಾದ ಹೋರಾಟ ಅಲ್ಲ. ಇಂಥ ಅನ್ಯಾಯದ ಹೋರಾಟ ನಿಲ್ಲಿಸಬೇಕು. ನಿಜವಾಗ್ಲೂ ನಿಮಗೂ ನ್ಯಾಯ ಬೇಕು, ಕ್ಷೇತ್ರದ ಬಗ್ಗೆ ಅಭಿವೃದ್ಧಿ ಬೇಕು ಅಂತಂದರೆ ನ್ಯಾಯ ರೀತಿಯಲ್ಲಿ ಬನ್ನಿ, ಅದಕ್ಕೆ ಸೂಕ್ತವಾದ ಒಂದು ಮಾರ್ಗದಲ್ಲಿ ಬನ್ನಿ. ಅದು ಬಿಟ್ಟು ಮತ್ತೆ ಶಾಸಕರ ಭಾವಚಿತ್ರನ ಉಪಯೋಗಿಸಿದ್ರೆ ಮಾತ್ರ ನಾವು ನಮ್ಮ ಕಡೆಯಿಂದ ಉಗ್ರವಾದ ಹೋರಾಟ ಮುಂದಿನ ದಿನಗಳಲ್ಲಿ ಮಾಡೇ ತೀರ್ತೀವಿ ಅಂತ ಹೇಳಿ, ಕಾನೂನು ರೀತಿ ಮಾಡೇ ಮಾಡ್ತೀವಿ ಅಂತೇಳಿ ನಿಮ್ಗೆ ಎಚ್ಚರಿಕೆ ನೀಡ್ತಾ ಇದ್ದೀವಿ.